ಯಾರು ಎಷ್ಟು ಅದಾದ್ರು ಗೊತ್ತಾಗೋದು ಅವರು ಬಯಸ್ತಾ ಇದ್ದಾರೆ. ಹೀಗಾಗಿ ಈ ನಮ್ಮ ಹುಕ್ಕೇರಿ ಈ ಸಂಘದ್ದು ಏನದಲ್ಲ ಈಗ ಭಾಳ ತಾರ್ಕಿಕ ಅಂತ್ಯಕ್ಕೆ ಬಂದಿರಲಿಕ್ಕೆ ಕಾರಣ ಹೇಳಿಲ್ಲ. ಈಗಾಗಲೇ BDCC ಬ್ಯಾಂಕ್ ಕೈವಶ ಹೆಂಗೆ ಮಾಡ್ಕೋಬೇಕು, ಏನು ಮಾಡೋಕ್ಕೆ ಸಾಧ್ಯ ಅನ್ನೋದು ಎರಡೂ ಬರಗಳ ನಡೆದಂಥದ್ದು. ಇದರಲ್ಲಿ ಯಾರು ಎಷ್ಟು ಮಟ್ಟಿಗೆ ಮತದಾರರ ಮನಸ್ಸನ್ನು ಒಲಿಯುವಲ್ಲೇ ತಾವು ಕನ್ವಿನ್ಸ್ ಮಾಡುವಲ್ಲೇ ಇಲ್ಲಪ್ಪ ನಾವು ಅವ್ರಿಗಿಂತ ನಾವು ಒಳ್ಳೆಯವರು ಇವ್ರಿಗಿಂತ ನಾವು ಒಳ್ಳೆಯವರು ಅನ್ನುವಂಥ ಒಂದು ಮಾತಿನ ವಾದ ಮಾಡ್ತಾ ಇದ್ದಾರೆ. ಆ ವಾದಕ್ಕೆ ಪುಷ್ಟಿ ಕೂಡ ಇಬ್ಬರು ಅನೇಕ ಉದಾಹರಣೆ ಕೊಡ್ತಾ ಇದ್ದಾರೆ, ಪ್ಲಸ್ ಒಪ್ಪಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಂತೆ ನಿಮಗೆ ಗೊತ್ತದ ಹಣಬಲ, ತೋಳ್ಬಲ, ಹಬಲ, ಈ ಬಲ ಇವೆಲ್ಲ ಎಲ್ಲರೂ ಮಾಡ್ತಾ ಇದ್ದಾರೆ. ಇದರಲ್ಲಿ ನಾನು ಇವರಷ್ಟೇ ಮಾಡ್ತಿದ್ದಾರಪ್ಪ, ಈ ಬಣದವ್ರು ಅಷ್ಟೇ ಮಾಡ್ತಾರೆ, ಆ ಬಣದವ್ರು ಅಂತಿಲ್ಲ. ಎಷ್ಟು ಸಾಧ್ಯ ಅದನ್ನು ಅಷ್ಟು ಸಾಧ್ಯ ಮಾಡುವಂಥ ಕೆಲಸ ಮಾಡ್ತಾರೆ. ಯಾಕಂದ್ರೆ ರಾಜಕೀಯದಲ್ಲೇ ಅಂದರೆ ಇದು ಯುದ್ಧ ಇದ್ದಂಗೆ ಇದೊಂದು ಅಧಿಕಾರ ಹಿಡಿದಂತಂದ್ರೆ ಯುದ್ಧ ಮತ್ತು ಪ್ರೀತಿಯಲ್ಲಿ ನೀವು ಏನು ಮಾಡಿದ್ರು ಸಿಂಧು ಗೆಲ್ಲುವ ಸಲುವಾಗಿ ಆ ದಿಶೆಯಲ್ಲೇ ಎರಡೂ ಬಣಗಳು ಜೋರ್ದಾರಾಗಿ ಮುಂದುವರೆದಿದ್ದಾವೆ. ಇನ್ನೇನು DCC ಬ್ಯಾಂಕಿನಂತ ಇದು ಮುಗಿದ ತಕ್ಷಣ ಬಂದೇ ಬರ್ತದೆ. ಆಗ ಮುಂದಿನ ನೋಡು ಏನೇನು ಡೆವಲಪ್ಮೆಂಟ್. ಯಾಕೆ ಇನ್ನೂ ಮತದಾರ ಪಟ್ಟಿನ ರೆಡಿ ಆಗಿಲ್ಲ. ಸೆಪ್ಟೆಂಬರ್ 30ಗೆ ರೆಡಿ ಆಗ್ತದೆ ಸುದ್ದಿಗಳಿದ್ದಾವೆ. ಅಲ್ಲಿವರೆಗೆ ಇನ್ನೂ ಟೈಮ್ ಅದ. ಅದಕ್ಕೆ ನಮ್ಮ ಲಕ್ಷ್ಮಣ ಸವದಿ ಅವರು ಟೈಮ್ ಇನ್ನೂ ಅದ ರೀ, ಆಗ ನೋಡೋಣ ಅಂತ. ಆಗ ಯಾರು ಮತದಾರ ಅದಾರ ಅವ್ರು ಹೋಗಿ ಒಲಿಸಲಂತ ಸುಮ್ಮನೆ ಎಲ್ಲರೂ ಬೆನ್ನ ಚಡ್ಡಾಡೆ ನೋಡ್ರಿ ಮಾಡಿ ಅನ್ನೋಕ್ಕಿಂತ ಆದರೂ ಅದು ಒಂದು ರೀತಿ ಪ್ರಭಾವ ಆಗುವ ಸುಳ್ಳೇನಲ್ಲ. ಯಾಕಂದ್ರೆ ಮತದಾರ ಪಟ್ಟಿ ಇಲ್ಲಂದ್ರೆ ಮತದಾರ ಅಲ್ಲಾದ್ರೂ ಆಗ್ಬೇಕಲ್ರಿ. ಕಟ್ಟಬಾಗಿದಾರ ಭಾಳ ಅಂದ್ರೆ ಹೋಗ್ತಾರೆ, ಯಾರು ಬಾಕಿ ತುಂಬಿರ್ತಾರೆ ಮಾಡಿರ್ತಾರೆ, ಅದ್ರ ಮೆಂಬರ್ ಏನದಾರ ಅವ್ರಿಗೆ ಯಾವ್ದು ವಿದ್ಯಾರ್ಥಿಗಳು ಯಾರಾದರೂ ಬಂದೇ ಬರ್ತಾರೆ ಅನ್ನೋದು ಆ ಒಂದು ವಿಶ್ವಾಸದಿಂದ. ಮತ್ತು ಪ್ರಭಾವಳಿ ಇಲ್ಲಿ ಭಾಳ ಮಹತ್ವದ. ಹೌದಪ್ಪ ಇವರು ಪ್ರಭಾವಿ ಗೆಲ್ತಾರೆ ಅನ್ನುವಂಥ ವಾತಾವರಣ ಕ್ರಿಯೇಟ್ ಮಾಡಿ ಒಂದು ಏನಪ್ಪ ಅಂತಂದ್ರೆ ಹಕ್ಕನ್ನು ಕಸ್ಕೊಳ್ಳೋಂಥದ್ದು ಅಥವಾ ಅಧಿಕಾರನ ಕಸ್ಕೊಳ್ಳೋಂಥದ್ದು ಒಂದು ಭಾಗ. ಇನ್ನೊಂದು ನಾವು ಸಜ್ಜನರಪ್ಪ ಅವ್ರಿಗಿಂತಲೂ ಹೆಚ್ಚು ಸಜ್ಜನರಿದ್ವಿ, ನಾವು ದುಷ್ಟರಲ್ಲ, ನಾವು